ತಾಲ್ಲೂಕಿನ ದೊಡ್ಡಬೆಳಂಗ್ಲ ಹೋಬಳಿಯ 5 ಗ್ರಾಮಗಳು ಈಗಾಗಲೇ ಗೊತ್ತಿರೋ ಪ್ರಕಾರನೇ ಚಿಕ್ಕಬೆಳವಂಗ್ಲ, ಸೊನ್ನೇನಹಳ್ಳಿ, ನಾರ್ನಹಳ್ಳಿ, ರಾಂಪುರ ಈ 5 ಗ್ರಾಮಗಳ 2100 ಎಕರೆಗಳಷ್ಟು ಭೂಮಿ ಅನೇಕರು ನೋಡ್ಕೊಂಡು ಸುಮ್ಮನೆ ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ರೈತರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಮತ್ತು CIT ದೊಡ್ಡಬಳ್ಳಾಪುರ ತಾಲೂಕು ಸಂಚಾಲನಾ ಸಮಿತಿ ಎರಡೂ ಸಮಿತಿಗಳ ಜಂಟಿ ಆಶ್ರಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಕಮ್ರೇಡ್ ಇವರು ಶ್ರೀಯುತ ನಟರಾಜ್ ಅವರು, ರಾಜಣ್ಣವರು ಮತ್ತು ಶಿವ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕರಾದಂಥ ರೇಣುಕಾರಾಧ್ಯರಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ LC ಸುಮಾ ಅವರು, ಅನಿಲ್ ಗುಪ್ತಾ ಅವರು, ವೆಂಕಟೇಶ್ PK ಅವರು ಇದ್ದಾರೆ. ಹಾಗೆಯೇ ಜಿಲ್ಲಾ ಸಮಿತಿ ಸದಸ್ಯರು ಮತ್ತು ತಾಲ್ಲೂಕು ಸಂಚಾಲನಾ ಸಮಿತಿಯ ಸದಸ್ಯರುಗಳಾಗಿರುವಂಥ ಮುಖಂಡರುಗಳು ಆಗಿರುವಂಥ ತ್ರಿವೇಣಿಯವರು, ನಿರ್ಮಲಾ ಅವರು, ಮೋಹನ್ ರಾಜು ಅವರು, ನರೇಶ್ ಕುಮಾರ್ ಅವರು, ಮನೀಶ್ ಶರ್ಮಾ ಅವರು, ವೀರೇಂದ್ರ ಗುಪ್ತಾ ಅವರು, ಏಜಾಜ್ ಪಾಷಾ ಅವರು ಇವರೆಲ್ಲರೂ ಸಹ ಒಂದೊಂದು ಸಂಘಟನೆಯನ್ನು ಪ್ರತಿನಿಧಿಸಿ ಒಟ್ಟಾರೆಯಾಗಿ CITU ಸಂಘಟನೆಯ ಮುಖಂಡರುಗಳಾಗಿ ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ನಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ತಿಂಗಳಿಂದ ದೊಡ್ಡಬಳ್ಳಾಪುರ ತಾಲ್ಲೂಕಿನ ದೊಡ್ಡಬೆಳಂಗ್ಲ ಹೋಬಳಿಯ 5 ಗ್ರಾಮಗಳಲ್ಲಿ ರೈತರು ಹೋರಾಟಕ್ಕೆ ಧುಮುಕಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಬಹಳ ಮುಖ್ಯವಾಗಿ ಅನ್ನದಾತರು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಕಾರ್ಮಿಕರು ಸದಾ ಬೆಂಬಲವನ್ನು ಕೊಡ್ತೀವಿ. ಈ ಹಿಂದೆ ಚನ್ನರಾಯಪಟ್ಟಣದಲ್ಲಿ, ದೇವನಹಳ್ಳಿಯ ಚನ್ನರಾಯಪಟ್ಟಣದ ಹೋಬಳಿಯ ರೈತರು ನಡೆಸಿದಂಥ ಹೋರಾಟಕ್ಕೆ 4 ವರ್ಷಗಳ ಕಾಲ ನಿರಂತರವಾಗಿ ನಡೆಸಿದಂಥ ಹೋರಾಟಕ್ಕೆ CITU ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಹಸ್ರಾರು ಕಾರ್ಮಿಕರು ಆ ಹೋರಾಟದಲ್ಲಿ ಪ್ರತಿದಿನ ಭಾಗವಹಿಸೋದ್ರ ಮೂಲಕ ಮತ್ತು ಸಂದರ್ಭ ಬಂದಾಗ ನೂರಾರು ಸಾವಿರಾರು ಜನ ಕಾರ್ಮಿಕರು ಪಾಲ್ಗೊಳ್ಳೋದ್ರ ಮೂಲಕ ಆ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಣಿಸಿ ರೈತರು ಗೆದ್ದಂಥ ಹೋರಾಟದಲ್ಲಿ ಕಾರ್ಮಿಕರು ಸಾಕಷ್ಟು ಶ್ರಮಿಸಿದ್ದಾರೆ, ದುಡಿದಿದ್ದಾರೆ. ಕಾಳಜಿಯಿಂದ ಆ ಹೋರಾಟ ಗೆಲ್ಲಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳು CITU ಜಿಲ್ಲಾ ಸಮಿತಿ ನಡೆಸಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತೀವಿ. ಈಗ ನಮ್ಮ ತಾಲ್ಲೂಕಿನ ದೊಡ್ಡಬೆಳಂಗ್ಲ ಹೋಬಳಿಯ 5 ಗ್ರಾಮಗಳು ಈಗಾಗಲೇ ಗೊತ್ತಿರೋ ಪ್ರಕಾರನೇ ದೊಡ್ಡಬೆಳಂಗ್ಲ, ಚಿಕ್ಕಬೆಳವಂಗ್ಲ, ಸೊನ್ನೇನಹಳ್ಳಿ, ನಾರ್ನಹಳ್ಳಿ, ರಾಂಪುರ ಈ 5 ಗ್ರಾಮಗಳ 2100 ಎಕರೆಗಳಷ್ಟು ಭೂಮಿಯನ್ನು KIDB ಕೈಗಾರಿಕಾಭಿವೃದ್ಧಿಗೆ ಅಂತೇಳಿ ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಅದಕ್ಕೆ ಈಗಾಗಲೇ 3 ಹಂತದ ಹೋರಾಟಗಳು ನಡೆದಿದ್ದಾವೆ. ಒಂದು, ಬೆಳವಂಗ್ಲದ ನಾಡ ಕಚೇರಿ ಮುಂದೆ ಒಂದು ಹೋರಾಟ ನಡೀತು ದೊಡ್ಡ ಮಟ್ಟದಲ್ಲಿ. ಹಾಗೆಯೇ ದೊಡ್ಡಬಳ್ಳಾಪುರ ತಾಲ್ಲೂಕು ಕಚೇರಿ ಮುಂದೆ, AC ಕಚೇರಿ ಮುಂದೆನೂ ಈ ಹೋರಾಟ ನಡೆದಿದೆ. ಈ ಹೋರಾಟಗಳಲ್ಲಿ CITUನ ಕಾರ್ಯಕರ್ತರು, ಮುಖಂಡರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಮುಖಂಡರು ಪಾಲ್ಗೊಂಡಿದ್ದೀವಿ ಅನ್ನುವಂಥದ್ದು ಮತ್ತು ಬೆಂಬಲಿಸಿ ಪಾಲ್ಗೊಂಡು ಯಶಸ್ವಿ ಆಗಲಿಕ್ಕೆ ಕೆಲಸ ಮಾಡಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ಈಗಾಗಲೇ ದೊಡ್ಡಬೆಳಂಗ್ಲ ಹೋಬಳಿಯ 5800 ಎಕರೆ ಕ್ವಿನ್ ಸಿಟಿಗೆ ಅಂತೇಳಿ ಈಗ ಆಲ್ರೆಡಿ ವಶಪಡಿಸ್ಕೊಂಡಿದೆ. ಈಗ ಮತ್ತೆ 2100 ಎಕರೆ ಫಲವತ್ತಾದಂಥ ಭೂಮಿ, ಅಲ್ಲಿ ತೆಂಗು, ಮಾವು ಮತ್ತು ಅಡಿಕೆ ಈ ಎಲ್ಲ ಬೆಳೆಗಳನ್ನು ಬೆಳೀತಾ ಇರುವಂಥ ಆ ಫಲವತ್ತಾದಂಥ ಭೂಮಿಯನ್ನು KIDB ಅವರು ವಶಪಡಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮತ್ತು ಆ ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಅದರ ವಿರುದ್ಧ ನಾವು ರೈತರು ಹೋರಾಟಕ್ಕೆ ಧುಮುಕಿದ್ದಾರೆ. ಮೊನ್ನೆ 2 ದಿನಗಳಿಗೆ ಮುಂಚಿತವಾಗಿ ನಾಡ ಕಚೇರಿ, ಬೆಳವಂಗ್ಲದ ಹಳೆ ನಾಡ ಕಚೇರಿಯ ಮುಂದೆ ಒಂದು ಶಾಶ್ವತವಾದಂಥ, ಅಂದರೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಒಂದು ಟೆಂಟನ್ನು ಹಾಕಿ
ಅಲ್ಲಿ ಒಂದು ಉದ್ಘಾಟನೆಯನ್ನು ನಮ್ಮ ಖ್ಯಾತ ವಕೀಲರು ಆಗಿರುವಂಥ CH ಹನುಮಂತರಾಯ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನೂರಾರು ಜನ ಅಲ್ಲಿ ಸೇರಿ ನಾವು ನಿರಂತರವಾಗಿ ಪ್ರತಿದಿನ ಚನ್ನರಾಯಪಟ್ಟಣದ ಮಾದರಿಯಲ್ಲೇ ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಈಗ ಮೂರನೇ ದಿನಕ್ಕೆ ಆ ಒಂದು ಅನಿರ್ದಿಷ್ಟ ಅವಧಿ ಹೋರಾಟ ಕಾಲಿಟ್ಟಿದೆ ಅನ್ನುವಂಥದ್ದು. ನಾವು ಇಲ್ಲಿ CITU ಸಂಘಟನೆಯಾಗಿ ಹೇಳಲಿಕ್ಕೆ ಬಯಸುವಂಥದ್ದು, ಅಲ್ಲಿ ನಡೆಯುವಂಥ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಕಾರ್ಮಿಕ ವರ್ಗದ ಪರವಾಗಿ ಅನ್ನದಾತರು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಸಂಪೂರ್ಣವಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ, ಕೊಡ್ತೀವಿ. ಆ ಎಲ್ಲ ಹೋರಾಟಗಳಲ್ಲಿ ನಾವು ಪಾಲ್ಗೊಳ್ತೀವಿ ಅನ್ನುವಂಥದ್ದನ್ನು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಎಲ್ಲ ಜನತೆಗೆ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ರೈತರು ಸಂಕಷ್ಟದಲ್ಲಿದ್ದಾಗ ಕಾರ್ಮಿಕರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವರ ಜೊತೆಗೆ ಅವರ ಬೆನ್ನಿಗೆ ನಾವಿರ್ತೀವಿ ಅನ್ನುವಂಥದ್ದನ್ನು ನಾವು ಈ ಮಾಧ್ಯಮದ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಹಾಗೆಯೇ ಸಾಕಷ್ಟು ಹಣ್ಣು, ತರಕಾರಿ, ಹಾಲು ಇದನ್ನೆಲ್ಲ ಬೆಳೆದು ನಗರದ ಎಲ್ಲ ನಾಗರಿಕರಿಗೆ ಕೊಡ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಅದನ್ನು ಒಕ್ಕಲೆಬ್ಬಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು. ಮತ್ತು ಕುರಿ, ಮೇಕೆ, ಕೋಳಿ ಎಲ್ಲ ಸಾಕಾಣಿಕೆಗೆ ನೂರಾರು ಕುಟುಂಬಗಳು ಈ ಒಂದು ಆದಾಯವನ್ನೇ ನಂಬಿ ಬದುಕ್ತಾ ಇದ್ದಾವೆ. ಅವರನ್ನು ಒಕ್ಕಲೆಬ್ಬಿಸಬಾರ್ದು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು. ಮತ್ತು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ ರಾಜ್ಯದಲ್ಲಿ ಕೈಗಾರಿಕಾಭಿವೃದ್ಧಿಗೆ ಅಂಥೇಳಿ KIDB ಸಾವಿರಾರು ಎಕರೆ ಭೂಮಿಗಳನ್ನು ಕಬಳಿಸಿದೆ, ರೈತರಿಂದ ಕಿತ್ಕೊಂಡಿದೆ. ಆದರೆ ಎಷ್ಟು ಸಾವಿರ ಜನಕ್ಕೆ, ಎಷ್ಟು ಲಕ್ಷ ಜನಕ್ಕೆ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀರಿ, ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದೀರಿ, ದುಡಿಯುವಂಥ ಕೈಗಳಿಗೆ ಕೆಲಸ ಕೊಟ್ಟಿದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದಕ್ಕೊಂದು ಶ್ವೇತಪತ್ರವನ್ನು ನೀವು ಹೊರಡಿಸಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಈಗಾಗಲೇ ನಾವು ಹೇಳಿದ್ದೀವಿ, ಕೈಗಾರಿಕೆಗೆ ಅಂಥೇಳಿ ಸ್ಥಾಪನೆ ಮಾಡಿ ಅಲ್ಲಿ ಬಿಲ್ಡರ್ಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಕೈಗಾರಿಕೇತರ ಉದ್ದೇಶಗಳಿಗೆ ನೀವು ಕೊಟ್ಟಿರುವಂಥದ್ದು ಸಹ ನಮ್ಮ ಗಮನದಲ್ಲಿದೆ. ಅದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ KIADBಯ ಈ ಒಂದು ದುರ್ವರ್ತನೆ, ರೈತರನ್ನು ಬೀದಿಗಿಳಿಯುವಂಥದ್ದು, ಅವರನ್ನು ಗುಳೆ ಹೋಗಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಅವ್ರು ನಡೆಸ್ಕೊಳ್ಳೋದನ್ನು ನಾವು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಕಾರ್ಮಿಕರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ರೈತರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಒಂದು 900 ಕೃಷಿ ಪಂಪ್ ಸೆಟ್ಗಳಿದ್ದಾವೆ, 2500ಕ್ಕೂ ಹೆಚ್ಚು ದನ ಕರುಗಳು, ರಾಸುಗಳು ಇದ್ದಾವೆ. 5 ಗ್ರಾಮಗಳಲ್ಲಿ ಸುಮಾರು 12,000 ಜನಸಂಖ್ಯೆ ಇದೆ, 3,000 ಕುಟುಂಬಗಳಿದ್ದಾವೆ. ಇದನ್ನು ಒಂದು ಹಸಿರು ವಲಯ ಅಂಥೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಇಷ್ಟೆಲ್ಲ ಇದ್ದಾಗಲೂ ಸಹ ಅದನ್ನು ನೀವು ಏಕಾಏಕಿ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಸರ್ಕಾರ ತಕ್ಷಣ, ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು, ಆ ರೈತರ ಹೋರಾಟಕ್ಕೆ ಸ್ಪಂದಿಸಬೇಕು. ಅವರ ಏನು ತಲತಲಾಂತರದಿಂದ ಅವರು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಫಲವತ್ತಾದಂಥ ನೀರಾವರಿ ಭೂಮಿ ಏನಿದೆ ಅದನ್ನು ಅವರಿಂದ ಕಸ್ಕೋಬಾರ್ದು, ಅವರಿಂದ ಕಿತ್ಕೋಬಾರ್ದು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭ ಏನಾದರೂ ಬಂತು ಅಂತಂದರೆ ನಾವು ಎಂಥದ್ದೇ ಹೋರಾಟಕ್ಕೆ ಕಾರ್ಮಿಕರು ಸಿದ್ಧರಾಗಿದ್ದೇವೆ, ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಬಂಧುಗಳೇ.